ಯೋಜನೆ ತಂದಾಗ ಊಟ ಯಾವ ರೀತಿ ಮಾಡಬೇಕು ಸರ್ಕಾರ ಗಮನಿಸಬೇಕಲ್ವಾ? ಯಾವುದೇ ಯೋಜನೆ ತಂದಾಗ ಯೋಜನೆ ಯಾವ ರೀತಿ ಊಟ ಆಗಿರ್ಬೋದು, ಆ ಚಕ್ಕೆ ಆಗಿರ್ತಕ್ಕಂಥ ಸಮಸ್ಯೆ, ಅದನ್ನ ಮಾಸ್ಟರ್ ಟೀಚರ್ ಊಟ ಆಗಿರ್ಬೋದು, ಆ ಚೈ ಮಾಡಿ ಸಭೆ ಮಾಡಿ ಒಂದು ಶಿಕ್ಷಕರು ಪಾಠ ಮಾಡಿ ಮಕ್ಕಳಿಗೆ ಯಾರ ಕಡೆ ನಮ್ಮ ಭಾಗದಲ್ಲಿ ಯಾರು ಶಿಕ್ಷಕರಿಗೆ ನಮ್ಮ ಭಾಗದಲ್ಲಿ ಯಾಕೆ ಪರ್ಸೆಂಟೇಜ್ ಇಲ್ಲ ಅಂದ್ರೆ ನೌಕರಿ ಆಗ್ತಿಲ್ಲ, ಕೊಡ್ತೇವೆ ಶಿಕ್ಷಣ ಆಗಲ್ಲ ಬೇರೆ ಕಡೆ ಪರ್ಸೆಂಟೇಜ್ ಇಲ್ಲ ಅಂದ್ರೆ ನೌಕರಿ ಸಾಯ್ತಾರೆ, ನೌಕರಿ ಆಗಲ್ಲ ಅಂದ್ರೆ ಎಲ್ಲ ಕರ್ನಾಟಕದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ಸಮಸ್ಯೆ ದೊಡ್ಡ ಸಮಸ್ಯೆವಾಗುತ್ತದೆ ಕರ್ನಾಟಕದಲ್ಲಿ. ಸನ್ಮಾನ್ಯ ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಕೈ ಮುಗಿದ ದೊಡ್ಡ ಸಮಸ್ಯೆವಾಗಿ ಉದ್ಭವಿಸಿದೆ. ಯಾಕಂದ್ರೆ ಸನ್ಮಾನ್ಯ ಅಧ್ಯಕ್ಷರಿಗೆ ಜಾಸ್ತಿ ಒತ್ತು ಕೊಡಬೇಕಾಗಿದೆ, ಕೈ ಮುಗಿದ ಕೊಡಬೇಕಾಗಿದೆ. ಯಾಕಂದ್ರೆ ಸರ್ಕಾರ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಬೇಕಾಗಿದೆ, ಒತ್ತು ಕೊಡಬೇಕಾಗಿದೆ. ಅವರಿಗೆ ಸರ್ಕಾರದ ಬೇಡಿಕೆ ಇಟ್ಟರೆ ನರ್ಸ್ಗಳಿಗೆ ಸರ್ಕಾರಿ ಕಾರ್ಯದಿಂದಲೇ ನರ್ಸ್ಗಳು ಅವರಿಗೆ ಸಮಸ್ಯೆಗಳು ಬೇಡಿಕೆ ಇಟ್ಟರೆ ರಾತ್ರಿ ಹೋಗಿ ಸರ್ಕಾರಿ ಕಾರ್ಯದಿಂದಲೇ ನರ್ಸ್ಗಳು ಆಶಾ ಕಾರ್ಯಕರ್ತರು ರಾತ್ರಿ ದಯಮಾಡಿ ಮಾಡ್ತಾರೆ ಜಾಸ್ತಿ ಒತ್ತನ್ನು ಕೊಡತಕ್ಕಂಥ ಆಶಾ ಕಾರ್ಯಕರ್ತರು ವಿಧಾನಸಭಾ ಕ್ಷೇತ್ರಕ್ಕೆ ದಯಮಾಡಿ ಜಾಸ್ತಿ ಒತ್ತನ್ನು ಕೊಡತಕ್ಕಂಥ ವ್ಯವಸ್ಥೆ ಕೊಡ್ತಿದ್ರಲ್ಲ. ವಿಧಾನಸಭಾ ಕ್ಷೇತ್ರಕ್ಕೆ ನೀರಾವರಿ ಯುವಕರಿಗೂ ಏನಾಗಿದೆ ಅಂದ್ರೆ ನೀರಾವರಿ ಒಂದು ವಿದ್ಯುತ್ ಏನಾಗಿದೆ, ನೀರಾವರಿ ಯೋಜನೆ ಆಗಿದೆ, ಒಂದು ಕತ್ತಲಿದ್ದಂಗೆ ಅಂದಾವರಿಗೆ ಒಂದು ವಿದ್ಯುತ್ ನೀರಾವರಿ ಆಗಿದೆ, ನೀರಾವರಿ ಯೋಜನೆ ಆಗಿದೆ, ಎಲ್ಲಿ ಪ್ರಾರಂಭ ಆಗಿದೆ ಬಿಟ್ಟು ಅಧ್ಯಕ್ಷ ಮುಂದಿನ ತಾಲೂಕಿಗೆ ಎಲ್ಲಿ ಪ್ರಾರಂಭ ಆಗಿದೆ 35 ಹಳ್ಳಿಗಳು ಬಿಟ್ಟು ಇಲ್ಲ ಮುಂದಿನ ತಾಲೂಕು 35 ಹಳ್ಳಿಗಳು ಸರ್ಕಾರಿ ಮನವಿ ಮಾಡ್ಕೊಂಡಿದ್ದೀನಿ. ಅವ್ರು ಇವತ್ತು ಸರ್ಕಾರಿ ಮನವಿ ಮಾಡ್ಕೊಂಡಿದ್ದೀನಿ. ಎಲ್ಲಿ ನೀರು ಪ್ರಾರಂಭ ಆಗಿದೆ ಮುಂದಿನ ತಾಲೂಕು ನೀರು ಇವರು ಸುಮ್ಮನೆ ನೀರು ಪ್ರಾರಂಭ ಉದಾಹರಣೆಗಳದಾವ. ಮುಂದಿನ ತಾಲೂಕು ಕಾರ್ಯಕ್ರಮ ಮಾಡಿರ್ತಾರೆ 35 ಉದಾಹರಣೆಗಳದಾವ. ಮನವಿ ಮಾಡ್ಕೊಂಡಿದ್ದೀನಿ 35 ಮನವಿ ಮಾಡ್ಕೊಂಡಿದ್ದೀನಿ. ಸನ್ಮಾನ ಮತ್ತೆ ಮನವಿ ಮಾಡ್ಕೊಳ್ತೀನಿ ಇಲ್ಲಾಂದ್ರೆ 35 ಹಳ್ಳಿಗಳಿಗೆ ಮತ್ತೆ ಸರ್ಕಾರ ಮಾಡಲಿಲ್ಲ ಎಲ್ಲಂದ್ರೂ ಆಗಿದೆ. ಸರಿ ಮಾಡಿಸೋದು ಸರ್ಕಾರ ಎಲ್ಲಿ ಬಿಟ್ಟೋದಂತ ಹಳ್ಳಿಗಳಿಗೆ ನೀರಾವರಿ ಆಗ್ಲಿ, ಸರಿ ಮಾಡಿಸೋದು ಇದೆ. ಎಲ್ಲಿ ಬಿಟ್ಟೋದಂತ ಹಳ್ಳಿಗಳಿಗೆ ನೀರಾವರಿ ಆಗ್ಲಿ. ಸನ್ಮಾನ ಅಧ್ಯಕ್ಷರೇ, ಇನ್ನೊಂದು ಅಧ್ಯಕ್ಷರೇ